ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಹನ. ವೆಲ್ಕಮ್ ಟು ಮೈ ವ್ಲಾಗ್ ಅಗೇನ್. ಸೊ ಲಾಸ್ಟ್ ವ್ಲಾಗ್ನಲ್ಲಿ ನಾನು ಮಾನ್ಯ ಶ್ರೀ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬಗ್ಗೆ ಒಂದು ವ್ಲಾಗನ್ನು ಮಾಡಿ ಅವರ ಬಗ್ಗೆ ಒಂದು ಕಿರು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೆ. ಆದರೆ ನಾನು ಅವರ ಬಗ್ಗೆ ಒಂದು ಕವನವನ್ನು ಬರೆದಿದ್ದೀನಿ. ಈ ಎಪಿಸೋಡಲ್ಲಿ ಆ ಕವನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ದಯವಿಟ್ಟು ತಪ್ಪಾಗಿದ್ದಲ್ಲಿ ಕ್ಷಮಿಸಿ. ಮನಮೋಹನ, ಏನಿದು ಈ ನಿಮ್ಮ ಜೀವನಯಾನ? 10 ವರ್ಷ ಸವೆಸಿದಿರಿ ಭಾರತಕ್ಕೆ ಪ್ರಧಾನಿಯಾಗಿ ನಿಮ್ಮ ಬದುಕಿನ ಪಯಣ. ನಿಮ್ಮ ಸೌಮ್ಯ ಸ್ವಭಾವವೇ ಆಯಿತು ನಿಮ್ಮ ಬದುಕಿಗೆ ಸಹನೆಯ ಭೂಷಣ. ಅವಿಭಜಿತ ಭಾರತ ಪಾಕ್ ಗಡಿಯ ಪಂಜಾಬ್ನಲ್ಲಾಯಿತು ನಿಮ್ಮ ಜನನ. ಮಾಡಿದಿರಿ ಅರ್ಥಶಾಸ್ತ್ರದಲ್ಲಿ ಎಮ್ಮೆಯನ್ನ. ನೀಡಿದಿರಿ ನೂರಾರು ಯೋಜನೆಗಳ ಭಾರತಕ್ಕೆ ಆಗಿ ಅರ್ಥಶಾಸ್ತ್ರಜ್ಞ. ಆದರೆ ನಿಮ್ಮ ನಂಬಿದ ಸರ್ಕಾರ ನಿಮಗೆ ನೀಡಲೇ ಇಲ್ಲ ಯಾವುದೇ ಸವಲತ್ತನ್ನು. ಆದರೂ ಬಿಡದೆ ಮಾಡಿದಿರಿ ದೇವರ ಹೆಸರಿನಲ್ಲಿ ಪ್ರಮಾಣವನ್ನು. ಸಿಕ್ಕಿತು ನಿಮ್ಮ ಬುದ್ಧಿವಂತಿಕೆಗೆ 1 ಸೀಟು ಪ್ರಧಾನಿಯಾಗಿ ದೇಶದ ಚುಕ್ಕಾಣಿ ಹಿಡಿಯಲಿಕ್ಕೆ 2004ರಲ್ಲಿಯ ಚುನಾವಣೆಯನ್ನು. ಆಗಿಯೇ ಬಿಟ್ಟಿರಿ ಪ್ರಧಾನಿಯಾಗಿ ಭಾರತಕ್ಕೆ. ಗಳಿಸಿದಿರಿ ಅನೇಕ ಹುದ್ದೆಯನ್ನು ನಿಮ್ಮ ಜ್ಞಾನದ ಪರಿಶ್ರಮಕ್ಕೆ. ಪ್ರಾಚಾರ್ಯರಾಗಿ ಪ್ರಾರಂಭಿಸಿದಿರಿ ನಿಮ್ಮ ವೃತ್ತಿಯನ್ನು. ನಂತರದಲ್ಲಿ ಒಲಿಯಿತು ಫಾರಿನ್ ಪಾಲಿಸಿ ಮಿನಿಸ್ಟರ್, ಫಿನಾನ್ಸ್ ಮಿನಿಸ್ಟರ್, RBI ಗವರ್ನರ್, ಪ್ಲಾನಿಂಗ್ ಕಮಿಷನ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ನಂತಹ ಹೆಗ್ಗಳಿಕೆಯ ರಾಜಕೀಯ ಸೀಟನ್ನು. ಭಾರತದ ಭೂಪಟದಲ್ಲೆಲ್ಲ ಸಂಚರಿಸಿತು ನಿಮ್ಮ ಅರ್ಥಶಾಸ್ತ್ರ. ಆದರೆ ಅದಕ್ಕೆ ಪೂರ್ಣ ವಿರಾಮ ಹಾಕಿತು 2024ರ ಕೇಸರಿ ಸರ್ಕಾರದಲ್ಲಿ ವಿಧಿ ನಿಗದಿತ ನಿಧನಕ್ಕೆ ಸೂತ್ರ. ಭಾರತ ಗೌರವಿಸುವಂತೆ ಹೇಳಿತು ನಿಮ್ಮ ನಡೆನುಡಿ. ಮೌನದಿಂದಲೇ ಗೆದ್ದು ಬಿಟ್ಟಿರಿ ಭಾರತಾಂಬೆಯ ಹುದ್ದೆಯ ಪರಿವಿಡಿ. 92ರ ಇಳಿವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಅಗಲಿದಿರಿ. ನಿಮ್ಮ ಜ್ಞಾನ ಚಿಂತನವೇ ನಮ್ಮ ಮುಂದಿನ ಪೀಳಿಗೆಗೆ ಆಗಲಿ ಮೌನದ ಹಾಗೂ ಅರ್ಥಜ್ಞಾನ ಸಿರಿ. ಚಿರಶಾಂತಿಯಿಂದ ಹೇಳುವೆವು ನಿಮ್ಮ ಆತ್ಮಕ್ಕೆ, ಆ ಭಗವಂತ ನೀಡಲಿ ನೆಮ್ಮದಿಯ ಜಯಭೇರಿ. ಕೇಸರಿ ಯುಗದಲ್ಲಿ ನೀವಾಗಿರಿ ಅಜರಾಮರರಾಗಿ. ಹಾಗೆಯೇ ನಿಮ್ಮ ಶಾಸ್ತ್ರವನ್ನು ನಾವೇನಾದರೂ ಮಿಸ್ಯೂಸ್ ಮಾಡಿಕೊಂಡಿದ್ದಲ್ಲಿ ಪ್ರೀತಿಯಿಂದ ನಿಮಗೆ ಹೇಳುವೆವು ಸಾರಿ ಸಾರಿ ಸಾರಿ. ಈ ಪುಟ್ಟ ಕವನ ನಮ್ಮನ್ನೆಲ್ಲ ಅಗಲಿದಂತಹ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ. ಅವ್ರ ಬಗ್ಗೆ ಈ ಕವನವನ್ನು ಬರಿಬೇಕು ಅಂತ ಅಂದ್ಕೊಂಡಾಗ ಈ ಪುಟ್ಟ ಕವನ ಬರೆಯೋದಕ್ಕೆ ನನಗೆ ಪ್ರೇರಣೆ ಆಯಿತು. ಅವರು ಮಾಡಿದಂಥ ಕೆಲಸಗಳು, ನಾವು ತುಂಬ ಚಿಕ್ಕವರಿದ್ವಿ, ಅವರು ಯಾವ ಯೋಜನೆಗಳನ್ನು ಜಾರಿಗೆ ತಗೊಂಬಂದರು ಅನ್ನೋದೆಲ್ಲ ನಮಗೆ ಗೊತ್ತಿಲ್ಲ. ಬಟ್ ಹೀ ಈಸ್ ಅ ವೆರಿ ಗುಡ್ ಎಕನಾಮಿಸ್ಟ್ ಅನ್ನೋದು. ಪ್ರಧಾನಿಯಾಗಿ ಅಥವಾ ಅವರು ಭಾರತದ ಯಾವುದೇ ಹುದ್ದೆಯನ್ನು ಅಲಂಕಾರ ಮಾಡಿದ್ರೂ ಕೂಡ ಅವರೊಬ್ಬ ಅತ್ಯದ್ಭುತ ಅರ್ಥಶಾಸ್ತ್ರಜ್ಞ ಅನ್ನೋದನ್ನು ನಾವ್ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಭಾರತ ಕಂಡಂತಹ ಭಾರತದ ಸೌಮ್ಯ ಸ್ವಭಾವದ ಧೀರ ಪ್ರಧಾನಮಂತ್ರಿ ಅಂತ ಹೇಳಿದ್ರು ಅದನ್ನು ತಪ್ಪಾಗಲ್ಲ. ಸೊ 2024ರಲ್ಲಿ ಕೇಸರಿ ಯುಗದಲ್ಲಿ ಅವರು ನಮ್ಮನ್ನೆಲ್ಲ ಅಗಲಿರುವುದು, ಅವರ ಆಯಸ್ಸು ಮತ್ತು ಅವರ ಜ್ಞಾನ ಎಲ್ಲವೂ ನಮಗೆ ಪ್ರೇರಣೆ. ಎಲ್ರಿಗೂ ಅಂಥ ಒಬ್ಬ ವೀರಪುತ್ರ ಮತ್ತೆ ಹುಟ್ಟಿ ಬರಲಿ ಅನ್ನೋದು, ಅಂಥ ಒಬ್ಬ ಜ್ಞಾನಪುತ್ರ ಮತ್ತೆ ಹುಟ್ಟಿ ಬರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ, ನನ್ನ ಕವನದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಮತ್ತೊಮ್ಮೆ ಕ್ಷಮೆ ಮಾಡಿ. ಮತ್ತೆ ಈ ಥರದ ಕಂಟೆಂಟ್ಗಳಿಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.